ವಾರ್ತೆಗಳ ಪ್ರಾಯೋಜಕರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಕೆ ವಿಶ್ವನಾಥ್, ಸೆಲ್ ನಂಬರ್ 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಬೆಳವಣಿಗೆಗೆ, ಸಮಾಜದ ಬೆಳವಣಿಗೆಗೆ ಸಹಕಾರಿ NS ಬೋಸರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಬಡ್ತಿಯಲ್ಲಿ ಛಲವಾದಿ ಅನ್ಯಾಯ, ಬಡ್ತಿ ಬಿಂದು ಬದಲಿಸದಿದ್ದರೆ ಕಾನೂನು ಹೋರಾಟ. ರವೀಂದ್ರನಾಥ್ ಪಟ್ಟಿ. ಪ್ರಿನ್ಸೆಸ್ ಫಾತಿಮಾ ಶಾಲೆಯಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸಚಿವ NS ಬೋಸರಾಜ್ ಚಾಲನೆ. ಪೊಲೀಸರೊಂದಿಗೆ ಪತ್ರಕರ್ತರ ಕ್ರಿಕೆಟ್ ಪಂದ್ಯ, ಪತ್ರಕರ್ತರ ತಂಡಕ್ಕೆ ಜಯ. ಉತ್ತಮ ಆರೋಗ್ಯಕ್ಕೆ ಶರಣರ ಚಿಂತನೆಗಳು ದಾರಿದೀಪ. ರಾಮನಗೌಡ ಯಗ್ನೂರು. ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಆರೋಗ್ಯ ರಕ್ಷಣೆ ಸಕಾಲಕ್ಕೆ ಪರೀಕ್ಷೆ ಮಾಡಿಕೊಳ್ಳಿ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಮತ್ತು ಲಿಂಕ್ಸ್ಕೂರಿನಲ್ಲಿ ತಮ್ಮನಿಂದಲೇ ಅಣ್ಣನ ಕೊಲೆ. ವಾರ್ತೆಗಳ ವಿವರ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದ ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳೆಯಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮತ್ತು ತಾಲೂಕು ಗಾಣಿಗ ಸಮಾಜ ವತಿಯಿಂದ SSLC PUC ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಸಮಾಜ ವತಿಯಿಂದ ಕಳೆದ 3 ವರ್ಷದಿಂದ ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದ್ದು, SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನಿಸಿ ಮುಂದಿನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ಪ್ರೇರಣೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳು ಸಹ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕೆಂದು ತಿಳಿಸಿದರು. ಗಾಣಿಗ ಸಮಾಜವು ಎಲ್ಲರ ಜೊತೆ ಸ್ನೇಹದಿಂದ ಇರುವ ಸಮಾಜವಾಗಿದೆ. ಸಮಾಜದ ಜೊತೆಗೆ ಅವಿನಾಭಾವ ಸಂಬಂಧವಿದೆ. ಸಂಘಟನೆ ಮಾಡಿ ಒಗ್ಗೂಡಿಸಿಕೊಂಡು ಕೆಲಸ ಮಾಡುತ್ತಿದೆ. ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಲಾಗುವುದು. ಶಿಕ್ಷಣದಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕೆಂದರು.
ಕಳೆದ 3 ವರ್ಷದಿಂದ ಈ ಸಮಾಜದಲ್ಲಿ ನಂಬಿಕೊಂಡು ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾದ ರೀತಿಯಲ್ಲಿ ಉತ್ತಮವಾಗಿ ಪ್ರತಿಬಂಧಿಸಿರ್ತಕ್ಕಂಥ SLC, PUC ಹಾಗೂ ವೈದ್ಯಕೀಯದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡುವ ಮುಖಾಂತರ ಎಲ್ಲರಿಗೂ ಪ್ರೋತ್ಸಾಹ ಕೊಡತಕ್ಕಂಥ ಪ್ರಯತ್ನ ಈ ಸಮಾಜದಲ್ಲಿ ಮಾಡ್ತಾ ಇದೆ. ಈ ಗಾಂಧಿ ಸಮಾಜ ಬಹಳ ಅತ್ಯಂತ ಉತ್ತಮರಾಗಿ ರೈತರಾಗಿ ಎಲ್ಲ ಜೊತೆಯಲ್ಲಿ ಸ್ನೇಹಪೂರ್ವವಾಗಿರ್ತಕ್ಕಂಥ ಜನರು. ನನಗೆ 1972ರಲ್ಲಿ ನಮ್ಮ ಎಲ್ಲರಿಗೂ ಶ್ರೀಮಾನ್ ನೀಲರಾಜ್ ದೇಸಾಯಿ ಪ್ರಥಮವಾಗಿ ಶಾಸಕನಾಗಿ ಮಾಡುವಂಥ ಸಂದರ್ಭದಲ್ಲಿ ನನ್ನ ಭಾಗದಲ್ಲಿ ಜಾಸ್ತಿ ಜಗಾಡ್ತೀನಿ. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸೀಟ್ ಕೊಟ್ಟು ಪ್ರಥಮವಾಗಿ ಸಮಾಜದಿಂದ ಹಾಗೆ ಅವರಿಗೆ ಶಾಸಕನಾಗಿ ಮಾಡಿದ್ದು ಬಹಳ ಅತ್ಯಂತ ಉತ್ತಮವಾಗಿದ್ದವರು. ಅವ್ರ ಜೊತೆಯಲ್ಲಿ ಒಂದು ಬೆಂಗಳೂರಿಗೆ ಮಾಡಿ ಅಡ್ಮಿಟ್ ಸಿದ್ದರಾಮಯ್ಯ ಗೌಡರು ಅದೇ ಸಮಯದಲ್ಲಿ ನಮ್ಮ ಸ್ನೇಹಿತರು ಅವರಿಗೆ ಕಾರ್ಯ ಆಪರೇಷನ್ ಮಾಡಬೇಕಾದ್ರೆ ನಾನು 10 ದಿವಸ ಕಾಲ ಎಲ್ಲರಲ್ಲಿ ಆ ರೀತಿಯಾಗಿ ಎಲೆಕ್ಷನ್ ಮಾಡಿ ಅಧ್ಯಕ್ಷ ಮಾಡೋದು. ಆ ಸಂದರ್ಭದಲ್ಲಿಯೂ ಈ ಸಮಾಜಕ್ಕೆ ನಮ್ಮ ಮೇಟಿಯವರು ಎಲ್ಲರೂ ಅಲ್ಲೇ ನಿಲ್ಲುವರೆಗೂ ಇರ್ತಕ್ಕಂಥ ಎಲ್ಲರೂ ನಮಗೆ ಬಹಳ ಪರಿಚಯರು, ಬಹಳ ಸ್ನೇಹಿತರು, ಬಹಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆ ಇರ್ತಕ್ಕಂಥ ಸಮಾಜ ಇದು. ಹಾಗಾಗಿ ಆ ದಿಶೆಯಲ್ಲಿ ತಾವೆಲ್ಲ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಾಜದ ಎಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಎಲ್ಲರಿಗೂ ಅದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗಾಗಿ ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಸದಾಕಾಲ ಈ ಸರ್ಕಾರ ನಾವು ನಮ್ಮ ಜೊತೆಲಿರ್ತಕ್ಕಂಥ ಮಾತನಾಡಿ ನಾವು ಯಾವುದೇ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಮೊನ್ನೆ ಬರುವಂಥ ಜನರಲ್ಲಿ ಅದು ಯಾವುದೇ ತಾಲೂಕದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಆಗಿದೆ ಮಾಡುವಂಥ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಸಹಕಾರದಿಂದ ಮಾತನ್ನ ಸಂದರ್ಭದಲ್ಲಿ ಇವತ್ತು ಏರ್ಪಡ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರುವಂಥ ಜನರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರಿಗೆ ಪ್ರೋತ್ಸಾಹಿಸತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿ ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಮಾತ್ರ ಇವತ್ತಿಗೆ ಬಂದಿದೆ. ಇದು ಒಂದು ದೊಡ್ಡ ಕೊಡುಗೆ ಅಂತ ತಿಳ್ಕೊಂಡು ಹೇಳ್ಕೊಳ್ಳ. ಈ ಸಮಾಜ ಅನ್ನುವಂತಹ ಭಾವ ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಮುಡಿಪಾಗಿರ್ತಾ ಇದೆಯೋ ಅಲ್ಲಿಯವರೆಗೆ ಈ ಶರೀರ ಸಮಾಜಕ್ಕೆ ಭಾರವಾಗಿರೋದಿಲ್ಲ. ದೇಹದ ಭಾರ ಅಲ್ಲ. 100, 150, 300 ರೂಪಾಯಿ ಕೂಡ ರಚೆಯಿಂದ ತಗೊಂಡು ಏನ್ ಮಾಡ್ತಾರೆ, ಅದರ ಭಾರ ಅಲ್ಲ. ನಾವು ಸಮಾಜದಲ್ಲಿ ಭಾರ ಆಗಿರುವಾಗ ವರ್ಷಕ್ಕೊಮ್ಮೆ ಮಾಡುವಂತಹ ನಮ್ಮ ಗಾಡಿಗ ಸಮಾಜದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಇದು 3ನೇ ವರ್ಷ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಜಿಲ್ಲೆಯ ಬಗ್ಗೆ ನಮ್ಮ ಛಾಯಾಗ್ರಾಹಕ ಮತ್ತು ಪತ್ರಿಕಾರರಾಗಿರುವಂಥ ಶ್ರೀ ವೇದಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಗುರೇವಾಡ ಬಸಪ್ಪ ಹಳ್ಳಿಯವರಾಗಲಿ, ಚೆನ್ನಪ್ಪ ಸಜ್ಜನಾಗಲಿ ಅಲ್ಲಿ ನೀಡಿರುವಂತಹ ಜೋಡೆತ್ತುಗಳು ಅಲ್ಲ, ಇಲ್ಲೇ ಇರುವಂತಹ ಜೋಡೆತ್ತುಗಳು ಅಂತ ತಿಳ್ಕೊಂಡು ನಾವು ಮಲ್ಲಿಕಾರ್ಜುನ ಸ್ವಾಮಿ ಛಾಯಾಗ್ರಾಹಕರಲ್ಲಿ ಸಂಬೋಧನೆಯನ್ನು ಮಾಡಿದರು. ನಿಜವಾಗಿ ಕೂಡ ಈ ಜೋಡೆತ್ತುಗಳನ್ನು ನೋಡಿ 20 ವರ್ಷದ ಹುಮ್ಮಸ್ಸು, ವರ್ಚಸ್ಸು, ತೇಜಸ್ಸು ಈ ಸಮಾಜಕ್ಕೆ ಇಬ್ಬರ ಕೊಡುಗೆ ಅಪಾರವಾಗಿದೆ. ಇವರೆಲ್ಲರ ಸಹಕಾರದಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬೆಳೆಯುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ವರ್ಗದಲ್ಲಿ ಉದ್ಯೋಗ ಮಾಡುವಂಥವರಾಗಿರ್ಬೋದು, ತಾವು ತಮ್ಮ ದುಡಿಮೆ ತಮ್ಮ ಮನೆ ಬಿಟ್ಟರೆ ಸಮಾಜ ಎಂಬುದೇ ಗೊತ್ತಿಲ್ಲ, ಸಮಾಜದ ಅಧ್ಯಕ್ಷ ಎಂಬುದೇ ಗೊತ್ತಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಮ್ಮ ಯುವ ಸಮಾಜಕ್ಕೆ ನಾವು ದೂಡಿದರೆ ಬಹಳ ಕಷ್ಟ ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನ ನಾವೆಲ್ಲರೂ ಕೂಡ ನೆನಪಿಡಬೇಕಾಗಿರುವಂಥದ್ದು ಅವಶ್ಯಕತೆ. ಸಮಾಜದ ಬಲ ಎಲ್ಲಿಯವರೆಗೆ ಬಿದ್ದೆ ಸಂಘಟನೆ ಬಲ ಕೂಡ ಸಮ್ಮುಖವಾಗಿ ಅದು
ಸರ್ವತೋಮುಖ ಬೆಳವಣಿಗೆಗೆ ನಾಂದಿಯಾಗ್ತಾ ಇದೆ. ಸತ್ತಾಗ 4 ಮಂದಿ ಹೊತ್ತುಕೊಂಡು ಹೋಗ್ತಿರ್ತಾರೆ ನಮ್ಮ ಎಡವನ್ನ. ಆ 4 ಮಂದಿಗೂ ಈ ಸಂದರ್ಭದಲ್ಲಿ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್, ಸಿದ್ದನಗೌಡ ಪಾಟೀಲ್, ಬಸಪ್ಪ ಗೊರೆಬಾಳ್, ಅಮರಗುಂಡಪ್ಪ ಮೇಟಿ, ವಿಜಯಕುಮಾರ್ ಸಜ್ಜನ್, ಶಕುಂತಲಾ ಅಣ್ಣಾರಾವ್ ಪಾಟೀಲ್, ಲಕ್ಷ್ಮೀ ರಕಸಗಿ, ಜಯವಂತರಾವ್ ಪತಂಗೆ, ಬಸಪ್ಪ ಹಳ್ಳಿ, ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಉಪಕುಲಪತಿ ಡಾಕ್ಟರ್ ಜಿಎಸ್ ಬಿರಾದರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಸಮಾಜದ ಮುಖಂಡರಾದ ದೊಡ್ಡ ಬಾಗೋಡೆಪ್ಪ ಮಸ್ಕಿ, ದೊಡ್ಡಪ್ಪ ಸಜ್ಜನ್, ಬಸಪ್ಪ ಹಳ್ಳಿ, ಪ್ರಭುಲಿಂಗ ಸಜ್ಜನ್, ಶಿವಕುಮಾರ್ ಸಜ್ಜನ್, ಅಮರೇಗೌಡ ಸಜ್ಜನ್, ಉಮೇಶ್ ಸಜ್ಜನ್, ಶರಣಪ್ಪ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದದ ನೇಮಕಾತಿ ಪ್ರಕಟಣೆ ಹಾಗೂ ಹುದ್ದೆಗಳ ಭರ್ತಿಗೆ ಮೌಖಿಕ ಸಂದರ್ಶನ ನಡೆಸುವುದು ನಿಯಮಬಾಹಿರವಾಗಿದ್ದು, ಕೂಡಲೇ ನೇಮಕಾತಿಯನ್ನು ರದ್ದುಗೊಳಿಸಿ ಹೊಸ ರೋಸ್ಟರ್ ಬಿಂದುವಿನ ಆಧಾರದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು, ಇಲ್ಲವಾದಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕೋರ್ ಕಮಿಟಿ ಸದಸ್ಯ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶಗಳನ್ನು ಉಲ್ಲಂಘಿಸಿ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಎಲ್ಲ ಸಂದರ್ಶನಗಳನ್ನು ರದ್ದುಪಡಿಸಿ ಹೊಸ ರೋಸ್ಟರ್ ಬಿಂದುಗಳ ಪ್ರಕಾರ ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. 2024 ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಮಹತ್ವದ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ವರದಿ ಪಡೆದುಕೊಂಡಿತ್ತು. ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರವು 2025 ಆಗಸ್ಟ್ 25ರಂದು ಹೊರಡಿಸಿದ ಆದೇಶದಂತೆ ಪರಿಶಿಷ್ಟ ಜಾತಿಗಳಲ್ಲಿ ಪ್ರವರ್ಗ ಎಗೆ 6%, ಪ್ರವರ್ಗ ಬಿಗೆ 6% ಹಾಗೂ ಪ್ರವರ್ಗ ಸಿಗೆ 5% ಮೀಸಲಾತಿ ನಿಗದಿಪಡಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದೆ. ಇದಲ್ಲದೆ ಕರ್ನಾಟಕ ಅನುಸೂಚಿ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಮೀಸಲಾತಿ ವಿಧೇಯಕ 2022ರ ಪ್ರಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು 15% 17% ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು 3% 7% ಹೆಚ್ಚಿಸಲಾಗಿದೆ. ಆದರೆ ಒಟ್ಟು ಮೀಸಲಾತಿ ಪ್ರಮಾಣ 50% ಮೀರಿದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ನ ರಿಟ್ ಅರ್ಜಿ ಸಂಖ್ಯೆ 20048/2025ರಲ್ಲಿ ತಡೆ ಆದೇಶ ಜಾರಿಯಲ್ಲಿದೆ ಎಂದರು. ಸರ್ಕಾರವು 2026 ಮೇ 8ರಂದು ಹೊರಡಿಸಿದ ಆದೇಶದಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಿದ್ದಲ್ಲಿ ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಿದೆ. ಆದರೂ ಅದನ್ನು ಪಾಲಿಸದೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈಗಾಗಲೇ ಒಳ ಮೀಸಲಾತಿ ಅಳವಡಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರುವ ಅಧಿಸೂಚನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕಿತ್ತು. ಆದರೆ ಸರ್ಕಾರದ ಆದೇಶ ಹಾಗೂ ರೋಸ್ಟರ್ ನಿಯಮಗಳನ್ನು ಉಲ್ಲಂಘಿಸಿ ನೇರ ಸಂದರ್ಶನ ಆರಂಭಿಸಲಾಗಿದೆ ಎಂದು ದೂರಿದರು. ನೇಮಕಾತಿ ಸದಸ್ಯ ಕಾರ್ಯದರ್ಶಿಗಳು 2026 ಮೇ 9ರಂದು ಪರಿಷ್ಕೃತ ಸೂಚನೆ ಹೊರಡಿಸಿರುವುದು ಕಾನೂನು ಬಾಹಿರವಾಗಿದೆ. ಅಂದು 2ನೇ ಶನಿವಾರವಾಗಿದ್ದರಿಂದ ಸರ್ಕಾರಿ ಕಚೇರಿ ಹಾಗೂ ಬ್ಯಾಂಕುಗಳಿಗೆ ರಜೆ ಇತ್ತು. ರಜೆ ದಿನದಲ್ಲೇ ತರಾತುರಿಯಲ್ಲಿ ಆದೇಶ ಹೊರಡಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಈ ಕೂಡಲೇ ಎಲ್ಲ ಸಂದರ್ಶನಗಳನ್ನು ರದ್ದುಪಡಿಸಿ ಹೊಸ ರೋಸ್ಟರ್ ಬಿಂದುಗಳ ಪ್ರಕಾರ ಮರು ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಪುನರಾರಂಭಿಸಬೇಕು. ಇಲ್ಲದಿದ್ದರೆ ಹೈಕೋರ್ಟ್ಗಳು ಹಾಗೂ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದಲ್ಲಿ ನೇಮಕಾತಿ ಸಮಿತಿ ಸದಸ್ಯರು, ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಮತ್ತು ಸಹಕಾರ ಸಂಘಗಳ ಇಲಾಖೆಯ ನಿಬಂಧಕರ ವಿರುದ್ಧ ದೂರು ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರವು 3 ಗುಂಪುಗಳನ್ನು ಮಾಡಿ ಪರಿಶಿಷ್ಟ ವರ್ಗಕ್ಕೆ ಎಗೆ 6, ಬಿಗೆ 6 ಮತ್ತು ಸಿಗೆ 5ಗಳನ್ನು ವರ್ಗಾವಣೆ ಮಾಡಿದ ಆದೇಶ ವರ್ಗೀಕರಣ ಮಾಡಿದ ನಂತರ ಕೆಲವು ಜನರು 17% ವಿರುದ್ಧ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿದ ನಂತರ ಹೈಕೋರ್ಟು ಕೇವಲ 15% ಮಾತ್ರ ಮೀಸಲಾತಿ ಮಾಡಬೇಕು. ಇದು ಇಂದಿರಾ ಸಹಾಯ ಪ್ರಕರಣದಲ್ಲಿ ವಿರುದ್ಧವಾಗಿದೆ ಅಂತೇಳಿ 15%ಗೆ ಫಿಕ್ಸ್ ಆಯಿತು. ಇದನಂತರ ಸರ್ಕಾರವು 8/5ನೇ ತಾರೀಕಿಗೆ ಒಂದು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯವರ ಎ ವರ್ಗಕ್ಕೆ 4.25, ಬಿ ವರ್ಗಕ್ಕೆ 4.25, 5.25 ಮತ್ತು ಸಿ ವರ್ಗಕ್ಕೆ 4.50 ಅಂತ ನಿಗದಿ ಮಾಡಿತ್ತು. ಇದರಂಥ ಉದ್ಯೋಗಗಳಲ್ಲಿ 3%ಕ್ಕಿಂತ ಕಡಿಮೆ ಬಿಂದುಗಳು ಇದ್ದಾಗ 101 ಜಾತಿಗಳಿಗೆ ಮೀಸಲಾತಿ ಅದನ್ನು ನೇಮಕಾತಿಗೆ ಅವಕಾಶ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಅದೇ ಈ ವರ್ಗವನ್ನು ಸರ್ಕಾರ ಆದೇಶ 27/4/2026, 8/5/26, 13/5/26ರಂದು ಸರ್ಕಾರ ಸ್ಪಷ್ಟವಾದ ಮನಬಂದಂತೆ
ಸರ್ಕಾರ ಆದೇಶವನ್ನು ಹೊರಡಿಸಿ ಎ ಗ್ರೂಪ್ಗೆ ನ್ಯಾಯ ಅವರಿಗೆ ಸಹಕಾರ ಮಾಡಿ ಬಿ ಮತ್ತು ಸಿ ಗ್ರೂಪಿಗೆ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ ನಾವು ಈ 2 ಸಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಅವರು ಇದರ ಬಗ್ಗೆ ಕ್ಯಾರೆ ಮಾಡ್ತಾ ಇಲ್ಲ. ನಮಗೆ ರಾಜ್ಯ ಸರ್ಕಾರದ ಪರವಾನಗಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರಲ್ಲಿ ಸರ್ಕಾರ ಆದರೆ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಪರಿಷ್ಠಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಪಂಚಾಯತ್ ಮೀಸಲಾತಿ ಎಲ್ಲ ಹುದ್ದೆಗಳು 101 ಜಾತಿ ನೀಡಬಾರದು ಅಂತೇಳಿ ಸರ್ಕಾರ ಸ್ಪಷ್ಟವಾದ ಆದೇಶ ನೀಡಿದೆ. ಈ ಆದೇಶ ನೀಡಿದರೂ ಸಹ ಇಲ್ಲ ವಾಣಿಜ್ಯ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಅವರು ಇದನ್ನು ಗಾಳಿಗೆ ತೂರಿ ತಮ್ಮ ಮನಬಂದಂತೆ ಮಾಡ್ತಿದ್ದಾರೆ. ಯಾಕಂದರೆ ಮಲ್ಲಿಕಾರ್ಜುನ್ ಅವರು 31 ತಾರೀಕಿಗೆ ರಿಟೈರ್ಡ್ ಆಗಬೇಕಾಗಿದೆ. ಅವರು ವರ್ಷದೊಳಗಾಗಿ ಈ ಹುದ್ದೆಗಳು ತುಂಬಿ ತಾವು ಬೇಕಿದ್ದರೆ ಮಾಡಬೇಕಾಗಿದೆ. ಆಡಳಿತ ಮಂಡಳಿ ಅವಧಿಯೂ ಇನ್ನು 6 ತಿಂಗಳು ಉಳಿದಿದೆ. ಅಷ್ಟೊಂದು 6 ತಿಂಗಳ ಒಳಗಾಗಿ ನೇಮಕಾತಿ ಮಾಡಬೇಕು ನಿಯಮವಿದೆ. ಆ ನೇಮಕಾತಿ ಮಾಡಿಕೊಂಡು ಅವರು ಕೈ ತೊಳ್ಕೊಂಡು ಮಾಡಿದ್ದಾರೆ. ಈಗಾಗಲೇ ಆಡಳಿತ ಮಂಡಳಿಯವರು ಈಗಾಗಲೇ ನೇಮಕಾತಿ ಹುದ್ದೆಗಳಿಗೆ ದಿನಾಂಕ 29/4/2020 ವಿವಿಧ ವೃತ್ತಗಳ ಹುದ್ದೆಗಾಗಿ 4/5ರಿಂದ 7/5 ಜನಿಸಬೇಕಾದ ಮೌಖಿಕ ತಾತ್ಕಾಲಿಕ ಮುಂದೂಡಲಾಗಿದೆ 29/4ಕ್ಕೆ ಪ್ರಕಟಣೆ ಹೊರಡಿಸಿದರು. ಅದೇ ಹಠಾತ್ತರಾಗಿ ಮತ್ತೆ 9/5/2026 ಅವರು ಮತ್ತೊಂದು ಪರಿಷ್ಕೃತ ಆದೇಶ ನೀಡುವಾಗ ಅವತ್ತು ಸೆಕೆಂಡ್ ಸಾಟರ್ಡೆ ಇತ್ತು, ಬ್ಯಾಂಕ್ ಹಾಲಿಡೇ ಇತ್ತು, ಆಡಳಿತ ಕಚೇರಿ ಹಾಲಿಡೇ ಇದ್ದರೂ ಸಹ ಅವತ್ತು ಅವರು ತಮಗೆ ಬೇಕಾದ ಹಾಲಿಡೇ ದಿವಸ ಆದೇಶ ಹೊರಡಿಸಿ ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದರಿಂದ ಈಗಾಗಲೇ ನಾವು ನೇಮಕಾತಿ ಸದಸ್ಯರು 95 ಪರಿಷ್ಕೃತ ಸೂಚನೆ ಹೊರಡಿಸುವುದು ಕಾನೂನು ವಿರುದ್ಧವಾಗಿದೆ. ಏಕೆಂದರೆ 2ನೇ ಶನಿವಾರ ಬ್ಯಾಂಕಿಗೂ ಸರ್ಕಾರಕ್ಕೆ ರಜೆ ದಿನವಾಗಿದೆ. ಪರಿಶುದ್ಧ ಹೊಡೆದು ಕಾನೂನು ಭಾರವಾಗಿದೆ. ರಜೆಯಿಂದ ಯಾವ ಕಾರಣಕ್ಕಾಗಿ ಪರಿಶುದ್ಧ ಅದು ಹೊಡೆದು ತರಾತುರಿಯಾಗಿ ಮಾಡಿರುವ ಸಂಶಯ ಆಗಿದೆ. ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಸರ್, ಈಗ ಈ ಮನವಿಯನ್ನು ನಾವು ಪುರಸ್ಕೃತ ಹೈಕೋರ್ಟ್ನಲ್ಲಿ ದಾವೆ ಹೂಡ್ತೀವಿ ಮತ್ತು SC/ST ಆಯೋಗದ ಮುಂದೆ ನಾವು ಇವ್ರ ವಿರುದ್ಧ SC/ST ಆಯೋಗ ಕಾಯ್ದೆ ಕೇಸ್ ದಾಖಲೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಮತ್ತು SC/ST ಆಯೋಗಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ತಮಗೆ ಇಷ್ಟ ಬಂದಂಗೆ ಪರಿಷ್ಕರಣೆ ಮಾಡಿ ರಜೆ ದಿನಗಳಲ್ಲಿ ಮಾಡಿದ್ದಾರೆ ಅಂದರೆ ಉದ್ದೇಶ ಏನಿದೆ ಅಂತಂದರೆ ಮತ್ತು B ಮತ್ತು Cಗೆ ವಂಚನೆ ಮಾಡಬೇಕಾದಂಥ ಉದ್ದೇಶ ಹೊಂದಿದೆ. ಭಾಳ ಒಳಸಂತಿದೆ. ರಜೆ ದಿನದಲ್ಲಿ ಮಾಡ್ತಾರೆ ಅಂತಂದರೆ ಇವು ಅಷ್ಟು ಪ್ರಾಮಾಣಿಕವಾಗಿ ಅಷ್ಟು ಜವಾಬ್ದಾರವಾಗಿ ರಜೆ ದಿನದಲ್ಲಿ ಯಾಕೆ ಮಾಡಿದ್ರು ಅವರು? ಇವ್ರ ಉದ್ದೇಶ ಏನಿದೆ? ಈ ರಜೆ ದಿನದಲ್ಲಿ ಮಾಡಬಾರ್ದು ಅಂತೇಳಿ ಒಂದು ಏನೋ ರೂಲ್ಸ್ ಕಚೇರಿ ಬೀಗನೇ ತೆಗಿಬಾರ್ದು. ಬೀಗ ತೆಗೆದು ಮಾಡ್ತಾ ಇದ್ದಾರೆ ಅಂದರೆ ಯಾರ ಕೈಯಿಂದ ಯಾರು ಅವರಿಗೆ ಬೇಕಾಗಿದೆ ಅವ್ಯವಹಾರ ಮಾಡಬೇಕಾಗಿದೆ. ತಾವು ಬೇಕಿದ್ದವ್ರು ನೇಮಕ ಮಾಡಿಕೊಳ್ಳಬೇಕಾಗಿದೆ. 15 ತಾರೀಕಿಗೆ MD ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಆಡಳಿತ ಮಂಡಳಿ 7. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಪಟ್ಟಿ, ಎಸ್ ಪ್ರಸಾದ್, ಎಂ ವಸಂತಕುಮಾರ್, ಕೆ ಯಲ್ಲಪ್ಪ, ಚಂದ್ರಶೇಖರ್, ನರಸಿಂಹಲು ನೆಲಹಾಳ್, ಮಲ್ಯ ಸೇರಿದಂತೆ ಅನೇಕರಿದ್ದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಗರದ ನ್ಯೂ ಎಜುಕೇಷನ್ ಸೊಸೈಟಿಯ ನಯಾ ಉರ್ದು ಮದರಾಸಾ ನೂತನ ಕೊಠಡಿಗಳ ನಿರ್ಮಾಣಕ್ಕೆ 50 ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ನಗರದ ಲಿಂಗ್ಸ್ಗೂರು ರಸ್ತೆಯ ಜಾಮಿಯಾ ರಾಜಾ ಎ ಮುಸ್ತಫಾ ಗುಲ್ಶನ್ ರಿಜ್ವಿ ಮದರಸಾ ನೂತನ ಕೊಠಡಿಗಳಿಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಹಾಗೂ ಮದರಸಾ ಎ ಅರಬಿಯಾ ಸಿರಾಜುಲಾ ಉಲೂಮಾ ಮದರಸಾ ನೂತನ ಕೊಠಡಿಗಳಿಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಸಚಿವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು NS ಬೋಸರಾಜ್ ಅವರು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳು ಹಾಗೂ ಗುತ್ತೇದಾರರು ಇದಕ್ಕೆ ಕಟ್ಟಡವು ಸಂಪೂರ್ಣ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ಆದಷ್ಟು ಬೇಗನೆ ಕೆಲಸವನ್ನು ಆರಂಭಿಸಿ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನು ಮುಗಿಸಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮದರಸದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಸದುದ್ದೇಶದಿಂದ 3 ತರಗತಿ 2 ವಸತಿ ನಿಲಯ ಕಟ್ಟಡ, ಡಿಮೆಟ್ರಿ, ಸ್ನಾನಗೃಹ ಹಾಗೂ ಶೌಚಾಲಯಗಳು ನಿರ್ಮಾಣಕ್ಕೆ ಮುಂದಾಗಿದ್ದು ಗುತ್ತೇದಾರರು ಉತ್ತಮವಾದ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಳ್ಳಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಜಯಣ್ಣ, ಮೊಹಮ್ಮದ್ ಶಾಲಂ, ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್, ಅಲಿ ಸಲಾವುದ್ದೀನ್ ಸಾಬ್, ಅಫ್ಸರ್ ಉಸೇನಿ, ನರಸಿಂಹಲು ಮಾಡಗಿರಿ, ಅಮರೇಗೌಡ, ಹಂಚಿನ ಸೇರಿದಂತೆ ಅನೇಕರಿದ್ದರು. ಅವ್ರಿಗೆ ಒಪ್ಪಿದ ಕೆಲಸ ಮಾಡಲೇಬೇಕು ಅಂತೇಳಿ ಹಾಸ್ಪಿಟಲ್ 10 ಲಕ್ಷ ರೂಪಾಯಿ ಆ ಕಾಲದಲ್ಲಿ SGDಗಳಿಂದ ನಾನು ಹಾಸ್ಪಿಟಲ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ.
ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮಾನ್ವೇಲ್ ಸೈತು ನಮ್ಮಲ್ಲಿ ಆವಾಗ 19 ಮೆಸೇಜ್ 25 ಆಗ್ಯಾವ ಮಾನ್ವೇಲ್ ಎಲ್ಲ ಕಡೆ ರಸ್ತೆ ಮಾಡ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ನಮ್ಮಿಂದ ಏನು ಸಾಧ್ಯ ಅಂತ ಮಾಡಿದ್ರು. ಒಟ್ಟು ಉದ್ದೇಶ ಇಷ್ಟೇ ಅಲ್ಲ, ಎಲ್ಲ ಸಮಾಜದವರಿಗೂ ಸಮಾನವಾಗಿರ್ಬೇಕು, ಸರ್ಕಾರದಿಂದ ಸಪೋರ್ಟ್ ಮಾಡಬೇಕು. ಎಲ್ಲೆಲ್ಲಿ ಜನಪರವಾಗಿ ಈಗ ನೀವೇ ಎಲ್ಲ ನಮ್ಮ ಸಾಹೇಬರಾಗಲಿ, ಇಕ್ಬಾಲ್ ಸಾಹೇಬ್ ಆಗಲಿ, ಆಯ್ಬಾಲ್ ಎಲ್ಲರೂ ಈ ಸಂಸ್ಥೆಗಳು ಬೆಳೆಸಬೇಕಂದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡಲೇಬೇಕಾಗ್ತದೆ. ಅದು ನಮ್ಮ ಜವಾಬ್ದಾರಿ ಅದ. ಯಾರು ಜನಪ್ರತಿನಿಧಿಗಳಾಗಿರ್ತಾರೋ, ಯಾವ ಸರ್ಕಾರಗಳು ಬರ್ತಾರೋ ಅವರು ಸಹಜವಾಗಿ ಅದು ಮೂಲಭೂತ ಸೌಲಭ್ಯಗೊಳಿಸ್ತಕ್ಕಂಥ ಕೆಲಸ ಮಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿತಂತ ಮಾತನ್ನು ಹೇಳಿ, ಈಗಾಗಲೇ ನಿಮ್ಮದು ಹಳೆಯ ಭಾಳ ಸಂಸ್ಥೆ ಆಗಿದೆ. ಇಡೀ ರಾಯಚೂರಿನಲ್ಲೇ ಅತಿ ದೊಡ್ಡ ಸಂಸ್ಥೆ ಮತ್ತು ಮೊದಲನೇ ಮದರ್ಸ ಭಾಗವಹಿಸ್ತದೆ. ಹಾಗಾಗಿ ಇದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಬಾಬಾ ಅವರು ಇದ್ದಾರೆ, ಎಲ್ಲ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರೆಲ್ಲ ಇದ್ದಾರೆ. ನಮ್ಮ ಪವನ, ನಮ್ಮ ಏರಣ್ಣವರ ಮಗ ಎಲ್ಲ ನಿಮ್ಮ ಮಗ ಇದ್ದಂಗೆ ಎಲ್ಲ ಭಾಳ ಒಳ್ಳೆಯ ಮನುಷ್ಯ, ಎಲ್ಲರಿಗೂ ಎಲ್ಲ ರೀತಿಯಿಂದ ಸ್ನೇಹಿತರಾಗಿದ್ದಂಥದ್ದು. ಹಾಗಾಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಮಾಡುವಂಥ ಕೆಲಸ ಅವರು ನಾವು ಕೂಡಿ ಬರುವಂಥ ನೆರವಲ್ಲಿ ಮಾಡ್ತಂಥ ಮಾತನ್ನು ಹೇಳೋದ್ರ ಜೊತೆಯಲ್ಲಿ ಇವತ್ತೇನು 50 ಲಕ್ಷ ರೂಪಾಯಿ ಬಂದಿದೆ. ಎಲ್ಲ ಶಾಲಾಮವ್ರಿಗೂ ಗೊತ್ತಿದೆ. ನಮ್ಮ ಇಡೀ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ 3 ವರ್ಷದಲ್ಲಿ ಸಾಕಷ್ಟು ನಾವು ಪ್ರೋತ್ಸಾಹ ಮಾಡಬೇಕು. ಕಳೆದ 5 ವರ್ಷದಲ್ಲಿ ಬಹಳಷ್ಟು ತೊಂದರೆ ಆಗೋದು ಈ ಕಮ್ಯುನಿಟಿಗೆ. ಯಾರೂ ಅನುದಾನಗಳು ಕೊಟ್ಟಿಲ್ಲ ಅಂತೇಳಿ ಆ ಉದ್ದೇಶದಿಂದ ಹೆಚ್ಚಿನ ಅನುದಾನ ಮಾಡಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ ಅವರಿಗೆ ಜವಾಬ್ದಾರಿ ಶ್ರೀಮಾನ್ ಸಿದ್ದರಾಮಯ್ಯವರು ಒಪ್ಪಿಸಿದ್ರು. ಅವ್ರಿಗೂ ಬಹಳಷ್ಟು ಒತ್ತಡ. ನನಗೆ ಯಾರು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಹೇಳಿದವ್ರಿಗೆ ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು 3 ಕೋಟಿ ಕೇಳಿದ್ವಿ. ಯಾಕಪ್ಪ 3 ಕೋಟಿ ಕೇಳಿದ್ವಿ. ಅಲ್ಲಿ ನ್ಯೂ ಎಜುಕೇಶನ್ ಸೊಸೈಟಿಗೂ ನಿಮಗೂ 2 ಜಾಸ್ತಿ ಕೊಡಬೇಕು, 2 ಹಳೆ ಸಂಸ್ಥೆಗಳು ಅಂತೇಳಿ. बाद में जाएंगे पहले खोलके 50 ಲ್ಯಾಕ್ಸ್ ಕೊಟ್ಟಿದ್ರು. ಮತ್ತು ನಾವು ಈಗ ಅದೇ ಹೇಳ್ತಾ ಮತ್ತೆ 2 ತಗೊಂಡೋಗಿ ವರ್ಕ್ ನಡೀತಾ ಹೋದ್ರೆ ಬ್ಯಾಲೆನ್ಸ್ ವರ್ಕ್ ಆಗ್ಬೇಕು ಅಂತೇಳಿ ಮತ್ತು ಅವ್ರಿಗೆ ಫಾಲೋ ಅಪ್ ಮಾಡಿ ಬರುವಂಥ ಎಷ್ಟು ಬರ್ತೋ ಅಷ್ಟು ಹೇಳ್ಕೊಳ್ಬೇಕಾಗ್ತದೆ. ಆ ರೀತಿ ಮಾಡೋಣ. ಇವಾಗ ನಾವು ಒಂದು ದಿವಸ 70 ಎಲ್ಲ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿ ಜಾಸ್ತಿ ಮಾಡಿಸೋ ಪ್ರಯತ್ನ ಮಾಡೋಂಥ ಮಾತು ಹೇಳಿ ತಮಗೆ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಮಸ್ಕರಿಸಿ ನಮ್ಮೆಲ್ಲ ಪ್ರೀತಿಯ ಮಕ್ಕಳು ಸಹಿತ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು. ये फंड जारी कराने में मैं उनका पूरे हमारे इंस्टीट्यूशंस के तरफ से शुक्रिया अदा करता हूं और आपको आप बात करिए. शुक्रिया. अस्सलाम वालेकुम रहमतुल्लाहि व बरकातहू. आज अभी थोड़ी देर पहले हमें रजा सफा मदरसा में भी गए थे फर्स्ट आज. इसके बाद में एमईएस हमारा प्रिंसेस फातिमा स्कूल को भी 2 जगह फतह दिलाकर आखिरी यहाँ पर आए सिराजुल मदरसे में. यहाँ पर इकबाल भाई बोले 2 करोड़ की ज़रूरत है. बोले इंशाअल्लाह ताला 1 साल के अंदर वो पूरे से पूरा अमाउंट इंशाअल्लाह ताला ज़रूर देंगे. जबरे बात साहब के क्या बोले दूसरा साहब से लेकर 2 करोड़ की मदरसे को रजा मुस्तफ़ा को वहाँ 2 करोड़ पूछे, यहाँ सिराजुल मदरसे को भी 1 करोड़ पूछे थे. फिर 1 साल नेक्स्ट ईयर देंगे. कई बार उनको भी प्रेशर था पूरा स्टेट वाइड पूरे मदरसों को. जो लास्ट गवर्नमेंट में मदरसों को जिसको 1 रुपया नहीं दिए थे, ये गवर्नमेंट हमारी गवर्नमेंट आने तक पूरे स्टेट वाइड मदरसों को जो एजुकेशन के इंफ्रास्ट्रक्चर एजुकेशन हमारे इंस्टीट्यूशंस हैं वहाँ पर जो गरीब बच्चे पढ़ते हैं उनके लिए इंफ्रास्ट्रक्चर के लिए जो हमारे गवर्नमेंट आने पर बहुत ज़्यादा से ज़्यादा मदद करने की कोशिश करें. उसके अंदर बोसरा साहब भी जमीर अहमद खान साहब को हमेशा दबाव डालकर हमारे रवि साहब को बोलने जाकर रवि साहब को हमें जाकर जमीर अहमद खान को लंदन को ये ना ग्रैंड बनाए से बहुत दबाव है उनको मिनिस्टर को. बहुत पूरा स्टेट वाइड पूरे मिनिस्टर मेरे पूरे जगह उनका हर तालुका में हर डिस्ट्रिक्ट में उनको देना पड़ता है. वो जो ग्रांट है उसके अंदर सबको डिवाइड करना पड़ता है. इसीलिए ये फर्स्ट इंस्टॉलमेंट पर 50-50 लाख रुपए लिए उनको दिए. 1 करोड़ दे तो बोले वो आर्डर उद्देश्य 50 लाख वाओ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. आर्डर उद्देश्य वो 50 लाख कर गए. वो दबाव था इसलिए करे. फिर हम जाकर पूछे क्या 1 करोड़ दे दूंगा तो 50 लाख करेगा. बोले नहीं थोड़े दिन ठहरो मैं बजट होने पर फिर कर को देते. बोले फिर साथ ही बात करे से आगे आने वाले दिनों में थोड़े 1 करोड़ 50 लाख कितना देते होता 2 साल के अंदर आपका जो को मांग है यहाँ पर मदरसे में जो इंफ्रास्ट्रक्चर की जो कमियाँ हैं जल्द से जल्द पूरा करने की कोशिश करेंगे. प्रिंसेस फातिमा स्कूल को भी तुम्हारे हिस्ट्री में पहली बार 1 करोड़ रुपए
वहाँ के स्कूल बिल्डिंग्स बनाए मदरसे को और प्रिंसिपल को 1 करोड़ रुपये दिलाए। इसीलिए मैं आप सभी लोगों की तरफ से मैं खास करके दूसरा साहब का मैं दिल से शुक्रिया अदा करना चाहता हूँ। ग्राम दिलाने में उनका बहुत बड़ा मदद है हमारे को। हमेशा जो माइनॉरिटी इंस्टीट्यूशन से इदारे हैं, मस्जिदें हैं, दरगाह हैं, मदरसे हैं, हर जगह जहाँ तक भी मैं जाकर मांग रख रहा हूँ तो दूसरा साहब लेटर देने के बाद फिर मिनिस्टर को कांटेक्ट कर फोन कर बोलते हमारे शाला माता देखो बोले। फिर जाकर मैं आप लोग मालूम है ये मदरसे को डॉक्यूमेंट क्या क्या पूछिए कंटिन्यू फॉलोअप कर पूरे डॉक्यूमेंट लेकर वहाँ जाकर फिर तो है ना साहब बोलने बाद उसको फॉलोअप कर ग्रांट हमारे रिलीज करें। हर जगह उसी थे साहब बोलने बाद हमें जाकर पिक्चर रही साहब मैं जाकर कंटिन्यू मिनिस्टर मिलना फॉलोअप करना, वो जो डॉक्यूमेंट पूछे वो कंटिन्यू उनको फॉलोअप कर फिर उसको एक बार एक मालूम है वो क्या क्या हुआ क्या क्या नहीं उसको बोलना नहीं अब, लेकिन क्या भी नहीं सर का वो ग्रांट में से ऐसा है कैसा तो भी तुम्हारा ये बहुत अच्छा डिसिप्लिन से चल रहे एरिया में, बहुत ಇಂಪಾರ್ಟೆಂಟ್ वो ಶಿಕ್ಷಣ ವಿಷಯದಲ್ಲಿ ತಾವೆಲ್ಲ ಬಹಳಷ್ಟು ಪ್ರಯತ್ನ ಮಾಡಿ ಉತ್ತಮ ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ವಿತ್ ಆಲ್ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿಯಾಗಿ ಇಟ್ಕೊಂಡು ಮಾಡೋದ್ರಿಂದ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರದಿಂದ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ. ಈಗ ಅವ್ರಿಗೆ ನಾವು ನೀವು ಕೇಳಿದ್ರೆ ಸಹಿತ ನಾವು ಕೇಳ್ತಾನೆ ಇರ್ತೀವಿ, ಜಮೀರ್ ಸಾಹಬ್ಗಾಗಲಿ ಚೀಫ್ ಮಿನಿಸ್ಟರ್ಗಾಗಲಿ माइनॉरिटी डिपार्टमेंटगागली कंटिन्यूस वो ऑफिसर से बात करते रहते, बुलाते रहते, बोलते रहते हमारा बैकवर्ड एरिया है, ज़्यादा लोग है, एजुकेशन का प्रॉब्लम है, इंफ्रास्ट्रक्चर का प्रॉब्लम है बोल के डेली यही काम करते। बैंगलोर में वीक में 3 दिन रहते यही काम करते रहते हमारा रायचूर के बारे में, डिस्ट्रिक्ट के बारे में। सो क्या क्या आता है कितना आता है उतना तुमको प्रायोरिटी में ये रजा मुस्तफ़ का ये डेवलपमेंट के वास्ते हम कोशिश करेंगे, जरूर कोशिश करेंगे। दूसरा रोड वीड का हमारे कॉर्पोरेशन का बात करके कल तो क्या करना करके दे देंगे वो रोड का। और वो उनको लोग बोल देते आज तो भी बोलेंगे क्योंकि हमारा नियंत्रण केंद्र वाले कह रहे आज मोहन है पूरे जगह देना पड़ता उनको 50 लाख करे इसको 1 करोड़ दे तुम उनको वादा करे थे। जमीर अहमद खान साहब भी बात करे थे, फिर मैं दे तो आगे उनको वादा करे इंशाल्लाह जरूर देंगे इसलिए। और वो मदरसे के फंड में वो एक गाइडलाइंस है तुम्हारे को फर्नीचर लेते क्या तुम क्या क्या इंफ्रास्ट्रक्चर है यहाँ पर स्कूल बिल्डिंग्स हो जो कुछ काम है वो करने को एक थोड़ा गाइडलाइंस है। उसके अंदर मैं बोला सदर साहब को ऐसा काम कर ले सकते आप बोले तो वो लोग स्कूल बिल्डिंग की ज़रूरत है, मैं स्कूल बिल्डिंग कर ले तो मैं बोले उसी तरह अब यहीं पे कर रहेगा इसी जगह क्लासरूम के वास्ते करे, इसी जगह आपके आज इनाग्रेशन भी हमारे बोसरा साहब करे। मैं सभी हमारे पूरे हमारे रज़ा मुस्तफ़ा के टीम की तरफ से मैं बोसरा साहब का भी दिल से शुक्रिया अदा करना चाहता हूँ। और इस फंड लाने में ज़मीर अहमद खान साहब को बात करें, उनका लेटर लिखो, मैं है ना फॉलोअप कर इसको यहाँ तक लाकर एक ग्रांट दिए, इसीलिए मैं सभी की तरफ से बोसरा साहब को दिल से शुक्रिया अदा करना चाहता हूँ। और आने वाले दिनों में और इसका ग्रांट दे तुम बोलकर वादा करे जमीर साहब। ಈಗ ಜಾಹೀರಾತು Sai Shiva waterproofing civil works, nanotechnology Zycosil breathing waterproofing heat and resistant works, swimming pool waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 97421600081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್ ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸರು ಮತ್ತು ಪತ್ರಕರ್ತರ ನಡುವೆ ರವಿವಾರ ನಡೆದ ಸೌಹಾರ್ದ ಕ್ರಿಕೆಟ್ ಪಂದ್ಯದಲ್ಲಿ ಪತ್ರಕರ್ತರ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಟಾಸ್ ಗೆದ್ದ ಪತ್ರಕರ್ತರ ತಂಡ ನಾಯಕ ಸಿದ್ದಯ್ಯ ಸ್ವಾಮಿ ಮೊದಲಿಗೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಬ್ಯಾಟಿಂಗ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ ನೀಡಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಪೊಲೀಸರ ತಂಡ 10 ಓವರ್ಗಳಲ್ಲಿ 69 ರನ್ ಗಳಿಸಿತು. ಪತ್ರಕರ್ತರ ತಂಡದ ಆಕ್ರಮಣಕಾರಿ ಬೌಲಿಂಗ್ ದಾಳಿಗೆ ಪೊಲೀಸ್ ತಂಡದ ಆಟಗಾರರು ಹೆಚ್ಚು ಕಾಲ ಕ್ರೀಸ್ನಲ್ಲಿ ಉಳಿಯಲಿಲ್ಲ. ಅಣ್ಣಪ್ಪ ಮೇಟಿ, ಲಕ್ಷ್ಮಣ್ ಕಪಗಾರ್, ಶ್ರೀಕಾಂತ್, ಉಮೇಶ್ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದರು. ಉತ್ತಮ ಕ್ಷೇತ್ರ ರಕ್ಷಣೆ ಕಾಪಾಡಿಕೊಂಡ ಪತ್ರಕರ್ತರ ತಂಡ ಪೊಲೀಸ್ ತಂಡ ಹೆಚ್ಚು ರನ್ ಸೇರಿದಂತೆ ಕಡಿವಾಣ ಹಾಕಿತು. ಎಸ್ಪಿ ಅರುಣಾಕ್ಷಗಿರಿ ಮಾತ್ರ 19 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿಯುವ ಮೂಲಕ ತಂಡ ಹೆಚ್ಚಿನ ಮೊತ್ತ ಸೇರಲು ನೆರವಾದರು. ನಂತರ ಬ್ಯಾಟಿಂಗ್ ಆರಂಭಿಸಿದ ಪತ್ರಕರ್ತರ ತಂಡದ ಕೇವಲ 6 ಓವರ್ಗಳಲ್ಲಿ ನಿಗದಿತ ಗುರಿ ತಲುಪುವ ಮೂಲಕ ಸುಲಭವಾಗಿ ಗೆಲುವು ಸಾಧಿಸಿತು. ಪತ್ರಕರ್ತರನ್ನು ಹಿಡಿದಿಡುವಲ್ಲಿ ಪೊಲೀಸ್ ತಂಡ ಬೌಲರ್ಗಳು ವಿಫಲರಾದರು. ಕೇವಲ 1 ವಿಕೆಟ್ ನಷ್ಟ 70 ರನ್ ದಾಖಲಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಪತ್ರಕರ್ತರ ತಂಡದ ಪರವಾಗಿ ಭೀಮೇಶ್ ಪೂಜಾರ್, ಶ್ರೀಕಾಂತ್ ಸಾವೂರ್ ಹಾಗೂ ಮಲ್ಲನಗೌಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಉತ್ತಮವಾಗಿರ್ತಕ್ಕಂಥ ಬೌಲಿಂಗ್ ಅಷ್ಟೇ. 2 ಪ್ಲೇಯರ್ ಮಧ್ಯೆ ನಡೀತಾ ಇದೆ. 2 ಬ್ಯಾಟ್ಸ್ಮನ್ 1 ರನ್ ಆಗ್ತಕ್ಕಂಥ ಸಾಧ್ಯತೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ. ಈಗ ಭೀಮೇಶ್ ಅವರು ಓಡಿ ಹೋಗಿ ಅಂಪೈರನ್ನು ದಾಟಿ ಎಸೆತಕ್ಕಂಥ ಚೆಂಡನ್ನು ಎಳೆದು ಬಾರಿಸಲು ಪ್ರಯತ್ನ ವಿಫಲ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್ ಪ್ರದರ್ಶನ. ಗುಡ್ ರನ್ನಿಂಗ್. ಮಾನ್ಯ ಕುಮಾರಸ್ವಾಮಿ ಸರ್ ಬಂದಿದ್ದಾರೆ, ಅವರಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್. 1 ರನ್ ಸೇರ್ಪಡೆ ತಂಡಕ್ಕೆ. ಈಗ ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್ ಹನುಮಂತರವರಿಂದ ಸ್ಕ್ವೇರ್ ಲೆಗ್ ನಂತರ ಚೆಂಡು 1 ರನ್ ಮುಕ್ತಾಯ. ಈಗ ಎಷ್ಟು ಸರ್ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್. ಸರ್ ಅವರು ಈ ಪಂದ್ಯದ ಕುರಿತು ಮಾತನಾಡಬೇಕು. ಪ್ರತಿ ಬಾರಿ ಪೊಲೀಸರ ಜೊತೆಗೆ ಪಂದ್ಯಾವಳಿಯಲ್ಲಿ ನಡೆದಾಗ ಪತ್ರಕರ್ತರು ಸೋಲನ್ನು ಅನುಭವಿಸ್ತಾ ಬಂದಿದ್ದಾರೆ. ಈ ಬಾರಿಯಾದ ಉತ್ತಮ ಪ್ರದರ್ಶನವನ್ನು ತೋರಿಸುವ ಮೂಲಕ ನಮ್ಮಲ್ಲಿ ಉತ್ತಮ ಬ್ಯಾಟ್ಸ್ಮನ್ಗಳಿದ್ದಾರೆ, ಬೌಲರ್ಗಳಿದ್ದಾರೆ. ಆದರೆ ಅವರಲ್ಲಿ ಒಂದು ಉತ್ಸಾಹ ಕಡಿಮೆ ಇದೆ. ಅವರು ಆಟದಲ್ಲಿ ತಲ್ಲೀನತೆ ಮತ್ತು ಉತ್ಸಾಹವನ್ನು ತೋರುವ ಮೂಲಕ ಪಂದ್ಯವನ್ನು ಗೆಲ್ಲಲೇಬೇಕು ಎನ್ನುವ ನಿಟ್ಟಿನಲ್ಲಿ ಆಟವನ್ನು ಆಡಲು ಮುಂದಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಗಿಲ್ಡ್ ಅಧ್ಯಕ್ಷರಾದ ವಿಜಯ್ ಜಿ ಆಟಗಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
SP ಸರ್ ಅವರು ಸಾಂಕೇತಿಕವಾಗಿ ಬ್ಯಾಟಿಂಗ್ ಅನ್ನು ಮಾಡುವ ಮೂಲಕ ಪಂದ್ಯಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಭರ್ಜರಿ ಹೊಡೆತ ಫೇರ್ ಹೋಗುವಂತಹ ಬಾಲು, ಬಟ್ ಫೀಲ್ಡರ್ ತನ್ನ ಇಡೀ ಶಕ್ತಿಯನ್ನು ಹಾಕಿ ಬಾಲನ್ನು ತಡೆದಿದ್ದಾರೆ. ಪಂದ್ಯಾವಳಿಯನ್ನು ಉದ್ದೇಶಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಪೊಲೀಸರು ಮತ್ತು ಪತ್ರಕರ್ತರು ಅತ್ಯಂತ ಒತ್ತಡದಲ್ಲಿ ಮಾಡುವವರಾಗಿದ್ದು, ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದ್ದು, ಒತ್ತಡ ಕಡಿಮೆ ಮಾಡಲು ಇಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದರು. ಕ್ರಿಕೆಟ್ ಸೇರಿ ಇತರೆ ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಆದ್ದರಿಂದ ಪ್ರತಿನಿತ್ಯ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರು ಮತ್ತು ಪತ್ರಕರ್ತರು ಒಂದಿಷ್ಟು ಮನರಂಜನೆ ಮಾಡಲಿ ಎಂದು ಕ್ರಿಕೆಟ್ ಆಯೋಜನೆ ಮಾಡಿದ್ದು, ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. ಮೊದಲಿನಿಂದಲೂ ಜಿಲ್ಲೆಯಲ್ಲಿ ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ಸಮನ್ವಯತೆ ಇದ್ದು, ಇದೇ ರೀತಿಯ ಒಟ್ಟಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲು ಮುಂದಾಗಬೇಕೆಂದು ಕರೆ ನೀಡಿದರು. ಇವತ್ತು 17th May 2026 ರಾಯಚೂರು ಜಿಲ್ಲಾ ಪೊಲೀಸ್ ಮಾಧ್ಯಮದವರ ಜೊತೆ ಒಂದು ಕ್ರಿಕೆಟ್ ಮ್ಯಾಚ್ ಆಯೋಜಿಸಿದ್ದೀವಿ. ಇವತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ತಾವು ಈ ಮ್ಯಾಚ್ ಗೆಲ್ಲಬೇಕು ಅಂತ ಹಾರೈಸುತ್ತಾ, ಆ್ಯಂಡ್ ಆರೋಗ್ಯ ಎಲ್ಲ ಸರಿಯಾಗಿರಬೇಕು, ಪ್ಲಸ್ ಎಕ್ಸಸೈಸ್ ಮಾಡೋಷ್ಟು ನಮ್ಮದು ಈ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾಯಿದೆ, ಅವೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಹಾರೈಸುತ್ತಾ, ಪ್ರೆಸ್ ಅವರು ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ, ಪೊಲೀಸ್ ಇಲಾಖೆ ಕೂಡ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ. ನಮ್ಮಿಬ್ಬರು ಇಲಾಖೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಇದೇ ಥರ ಈ ಪ್ರೆಷರನ್ನು ಹ್ಯಾಂಡಲ್ ಮಾಡೋಕ್ಕೆ ಕ್ರೀಡಾಕೂಟ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಕ್ರಿಕೆಟ್ ಮ್ಯಾಚ್ ಒಂದು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರೀಶ್ ಕುಮಾರಸ್ವಾಮಿ, ಡಿಎಸ್ಪಿಗಳಾದ ಶಾಂತವೀರ, ಪರಮಾನಂದ ಗೋಡ್ಕೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ರಿಪೋರ್ಟರ್ಸ್ ಗಿಲ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ ಜಾಗಟ್ಕಲ್, ಹಿರಿಯ ಪತ್ರಕರ್ತರಾದ ಶಿವಮೂರ್ತಿ ಹಿರೇಮಠ್, ಮಲ್ಲಿಕಾರ್ಜುನಯ್ಯ, ಸುರೇಶ್ ರೆಡ್ಡಿ, ಮಂಜುನಾಥ್ ಸಾಲಿ, ವಾಗೀಶ್ ಪಾಟೀಲ್, ಗೌಡಪ್ಪ ಗೌಡ, ಮಹಾನಂದ ನಾಯಕ್, ಜಗನ್ನಾಥ್ ಪೂಜಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ನಗರದ ಪತ್ರಕರ್ತರು ಪಾಲ್ಗೊಂಡಿದ್ದರು. ಪಂದ್ಯದ ನಿರ್ಣಾಯಕರಾಗಿ ಪೊಲೀಸ್ ತಂಡದಿಂದ ಜಿ ಹರೀಶ್ ಮಹೇಶ್ ಹಾಗೂ ಪತ್ರಕರ್ತರ ತಂಡದಿಂದ ಗುರುಗೌಡ ಕಾರ್ಯನಿರ್ವಹಿಸಿದರು. ಸ್ಕೋರ್ ಕಾರ್ಡ್ ಅನ್ನು ಟ್ರಾಫಿಕ್ PSI ಸಣ್ಣ ಈರೇಸ್ ಹಾಗೂ ಪತ್ರಕರ್ತರ ಶಶಿಧರ್ ಅಂಗಡಿ ನಿರ್ವಹಿಸಿದರು. ಉತ್ತಮ ಆರೋಗ್ಯಕ್ಕೆ ಶರಣರ ಚಿಂತನೆಗಳು ದಾರಿದೀಪವಾಗಿವೆ ಎಂದು ಜೆಡಿಎಸ್ ಮುಖಂಡ ರಾಮನಗೌಡ ಯಗ್ನೂರು ಹೇಳಿದರು. ಅವರು ಮಾರುತಿ ನಗರ ಬಡಾವಣೆಯಲ್ಲಿ ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 54ನೇ ಶರಣ ಚಿಂತನ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸುಂದರ ಪರಿಸರದಲ್ಲಿ ದೇವಸ್ಥಾನ ನಿರ್ಮಿಸಿ 54 ಶರಣರ ಚಿಂತನ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿರುವುದು ತುಂಬಾ ಶ್ಲಾಘನೀಯವಾಗಿದೆ. 12ನೇ ಶತಮಾನದ ಬಸವಣ್ಣರಾದಿಯಾಗಿ ಇಂದು ಆರೋಗ್ಯ ಮತ್ತು ಶರಣರ ಚಿಂತನೆ ಎನ್ನುವ ವಿಷಯದ ಕುರಿತು ಇಂದು ಅವರ ಜೀವನ ಮೌಲ್ಯಗಳನ್ನು ಜನರಿಗೆ ತಿಳಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸೇವಾ ಸಮಿತಿ ಮಾಡುತ್ತಿದೆ. ಅನೇಕ ಶರಣರು ತಮ್ಮ ಕಾಯಕ ಮಾಡಿ ಅನುಭವ ಮಂಟಪದಲ್ಲಿ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳ ಮೌಢ್ಯಾಚರಣೆಗಳ ಬಗ್ಗೆ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಅದೇ ಮಾದರಿಯಲ್ಲಿ ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನದಂದು ಶರಣರ ಜೀವನವನ್ನು ಆಧರಿಸಿದ ವಿಷಯಗಳನ್ನು ಕುರಿತು ಚಿಂತನೆ ಮಂಥನ ಮಾಡಿದ ಜನರ ಮನಸ್ಥಿತಿಯನ್ನು ಬದಲಾಯಿಸುವ ಬದುಕಿನಲ್ಲಿ ಸಾಮರಸ್ಯ ಜೀವನ ನಡೆಸುವ ಮಹತ್ ಕಾರ್ಯ ಇದಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಹನುಮಂತನನ್ನು ಮೆಚ್ಚಿದ್ದು ಭಕ್ತಿಯಿಂದನೇ. ಶ್ರೀರಾಮನ ಅವತಾರ ಶಿವನ ಅವತಾರವಾಗಿದ್ದರೂ ಕೂಡ ಶಿವ
ಹನುಮಂತನ ರೂಪದಲ್ಲಿ ಭೂಮಿಗೆ ಜನಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು. ಶಿವನ ಅಂಶವೇ ಹನುಮ. ಹನು ಅಂದರೆ ಭಕ್ತಿ. ಇವತ್ತು ಹನುಮಂತ ಎಂದರೆ ಜಗತ್ತಿನಾದ್ಯಂತ ರಕ್ಷಕನೆಂದೇ ಅರ್ಥ. ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿಯೊಂದು ನಗರಗಳಲ್ಲೂ ರಕ್ಷಕನಾಗಿ ನಿಂತಿರ್ತಕ್ಕಂಥದ್ದೇ ಹನುಮಂತ. ಒಂದು ಸಾರಿ ಪಾರ್ವತಿ ದೇವಿ ಶಿವನಿಗೆ ಕೇಳ್ತಾಳಂತೆ, ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ನಿನ್ನದೇ, ಆದರೆ ಕೆಲವರಿಗೆ ಕಷ್ಟಗಳೇ ಹಾಕಿ ಕೆಲವರಿಗೆ ಸುಖಗಳೇ ಹಾಕಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅವಾಗ ಈಶ್ವರನು ಹೇಳ್ತಾನೆ, ಪ್ರತಿಯೊಬ್ಬರಲ್ಲೂ ಕೂಡ ನಾನಿದ್ದೇನೆ, ಪ್ರತಿ ಕಡೆನೂ ನಾನಿದ್ದೇನೆ. ಇಂದು ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಮನೆಗಳಲ್ಲೂ ಕೂಡ ನಾನಿದ್ದೇನೆ ಅಂತಕ್ಕಂಥ ವಿಷಯ ಕೇಳಿದಾಗ ಪಾರ್ವತಿ ದೇವಿ ಅದು ಹೇಗೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾಳೆ. ಆವಾಗ ಶಿವ ಹೇಳ್ತಾನೆ, ನನ್ನ ಒಂದು ಅಂಶವೇ ಶ್ರೀ ಹನುಮಂತ. ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಂದು ಮನಗಳಲ್ಲೂ ಕೂಡ ನಾನಿದ್ದೇನೆ. ಯಾಕಂದರೆ ವಾಯುಪುತ್ರನೇ ಹನುಮಂತ, ಗಾಳಿ ಇಲ್ಲದೇನೆ ನಾವಿಲ್ಲ. ಇವತ್ತು ಹನುಮಂತನ ಅವತಾರದಿಂದ ನಮಗೆಷ್ಟು ಅನುಕೂಲಗಳಿದಾವಂದರೆ, ಎಲ್ಲ ವಿದ್ಯೆಗಳು ನಾವು ಏನು ಪಾರಂಗಣಿತರಾಗಿದ್ದೀವಿ ಎಲ್ಲದರಲ್ಲೂ ಹನುಮಂತನ ಇವತ್ತು ಅವತಾರಗಳು ಇದ್ದಾವೆ. ಯಾಕಂದರೆ ಹನುಮಂತನ ಮೀರಿಸ್ತಕ್ಕಂಥ ಯಾವುದೇ ಪ್ರಾಮಾಣಿಕತೆ ನಮ್ಮಲ್ಲಿಲ್ಲ, ಹನುಮಂತನನ್ನು ಮೀರಿಸ್ತಕ್ಕಂಥ ಭಕ್ತಿಯೂ ನಮ್ಮಲ್ಲಿಲ್ಲ, ಹನುಮಂತನನ್ನು ಮೀರಿಸ್ತಕ್ಕಂಥ ಸಹನೆ ನಮ್ಮಲ್ಲಿಲ್ಲ, ಹನುಮಂತನನ್ನು ಮೀರಿಸ್ತಕ್ಕಂಥ ಪ್ರಾಮಾಣಿಕತೆಯೂ ನಮ್ಮಲ್ಲಿಲ್ಲ. ಅಂದರೆ ಹನುಮಂತನು ಎಲ್ಲದಕ್ಕಿಂತಲೂ ಹೆಚ್ಚು, ಎಲ್ಲದರಲ್ಲೂ ಹೆಚ್ಚು. ಜಗತ್ತಿಗೆ ಹನುಮನಂತ ಭಕ್ತ ಇನ್ನೊಬ್ಬ ಇಲ್ಲ ಅಂತಂದೆ, ರಾಮನು ಹನುಮನಂತ ಭಕ್ತನಿನ್ನೊಬ್ಬ. ಉಪನ್ಯಾಸಕರಾಗಿ ಸಿದ್ದನಗೌಡ ಮನ್ಸಲಾಪುರ ಇವರು ಆರೋಗ್ಯ ಮತ್ತು ಶರಣರ ಚಿಂತನೆ ವಿಷಯ ಕುರಿತು ಮಾತನಾಡಿದರು. ನಡಿಬೇಕಾದ್ರೆ ಸಮಾಜದಲ್ಲಿ ನಾವು ಶಾಂತಿ ಸಮಾಧಾನದಿಂದ ಬದುಕಬೇಕಾದ್ರೆ ಸಮಾಜದ ಆರೋಗ್ಯ ಕೂಡ ಮುಖ್ಯ. ಈಗ ಉದಾಹರಣೆಗೆ ತಗೊಳ್ರಿ, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಇಲ್ಲಿ ನಮ್ಮ ದೇಶದಾಗ ತುರ್ಕರು ಎಷ್ಟು ಶಾಂತಿ ಸಂಘಟರ ಎಷ್ಟು ಸಮಾಧಾನ ಸಂಘಟರ ಅಲ್ಲಿಲ್ಲ. ಭಾಳ ತುಪ್ಪದಾಗರು. ಎದಕ್ಕಪ್ಪ ಅಂದ್ರೆ ಅಲ್ಲಿ ಆರೋಗ್ಯ ಸರಿಯಾಗಿಲ್ಲ, ಸಮಾಜದ ಆರೋಗ್ಯ. ನೋಡ್ರಿ, ಹೆಣ್ಮಕ್ಳು ಇವತ್ತು ನಮ್ಗೆ ಪ್ರಧಾನಿ ಮೋದಿ ಆಗ್ಬೇಕಂತ ಭಾಳ ಜನ ಕೇಳೋರಾಗ್ರಿ. ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಭಾರತದಾಗ ಸೇರಿಯುತ್ತ ಕಾಯ್ಕೊಂಡು ಕುಂತಾರೆ. ಯಾಕೆ ಕುಂತಾರಪ್ಪ ಅಂತಂದರೆ ಸಮಾಜದ ಆರೋಗ್ಯ ಹದಗೆಟ್ಟೋದಕ್ಕಾಗಿ. ಮೊದಲಿಗೆ ನಮ್ಮಲ್ಲಿ ಕುಲಗಳು 4 ಇದ್ವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರಥಮದಲ್ಲಿ. ಇವತ್ತು ಏಸಾಗ್ಯಾವ 999 ಮತಗಳಾಗ್ಯಾವ, 999 ದೇವರುಗಳಾಗ್ಯಾವ, 999 ಜಾತಿಗಳಾಗ್ಯಾವ. ಯಾಕಾದವಪ್ಪ ಅಂದರೆ ಸಮಾಜದ ಆರೋಗ್ಯ ಹದಗೆಟ್ಟೆ ಹಿಂಗಾಗಿ. ಮೊದಲಿಗೆ ಏನಿತ್ತು 4 ಕುಲಗಳು. ಬ್ರಾಹ್ಮಣೋ ಭಗವಾನ್ ರುದ್ರ, ಕ್ಷತ್ರಿಯೋ ಪರಮೋಹರಿ, ವೈಶ್ಯಂ ಕಮಲ್ಕರ ಪಂಚ, ಶೂದ್ರಂ ಪಾಕಶಾಸನ. ಬ್ರಾಹ್ಮಣೋ ಭಗವಾನ್ ರುದ್ರ ಎಂಬ ಕಾರಣ ಸಮಸ್ತ ದೈವಕ್ಕೂ ಸಮಸ್ತ ಜಗತ್ತಿಗೂ ಕುಲದೈವ, ಮನದೈವ, ಗುರುದೈವ, ಪರಾತ್ಮನ ಪರಶುಮೂರ್ತಿಯ ಸದಾ ಬ್ರಾಹ್ಮಣ. ವಿಷ್ಣುವೇ ಕ್ಷತ್ರಿಯ, ಬ್ರಹ್ಮನೇ ವೈಶ್ಯ, ಶೂದ್ರಾಧಿಪತಿ ದೇವಿ. ಬ್ರಾಹ್ಮಣ ವೇದ ವಿದ್ಯೆ ಕಲಿತು ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನು ಕಲಿತು ಬ್ರಹ್ಮನಿಷ್ಠನಾಗಿತ್ತಂದರೆ ಆತ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಿದ್ರೆ ಆತ ಶಿವಸ್ವರೂಪಿ ಬ್ರಾಹ್ಮಣ ಅಂತ ಕರೆದಾತನು. ವಿಷ್ಣು ರಕ್ಷಣಾಕರ್ತರು, ರಾಜರು ರಕ್ಷಣಾಕರ್ತರೆ, ಅವರಿಗೆ ಕ್ಷತ್ರಿಯರು ಅಂದರು. ಸಮಾಜದ ಆಗು ಹೋಗುಗಳಿಗೆ ವ್ಯವಹಾರ ಮಾಡಬೇಕಾದ್ರೆ ಬ್ರಹ್ಮ ಸೃಷ್ಟಿಕರ್ತ, ಈತಗೆ ವೈಶ್ಯ ಅಂದರು. ಎಲ್ಲರಿಗೂ ಪ್ರಾಸ್ತಾವಿಕವಾಗಿ ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್ ಮಾತನಾಡಿ 54 ಶರಣರ ಚಿಂತನ ಗೋಷ್ಠಿಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇಂದಿನ ಸಮಾಜಕ್ಕೆ ಬಸವಾದಿ ಶರಣರ ವಚನಗಳು, ವಿಚಾರಗಳು ಇಂದು ಪ್ರಸ್ತುತವಾಗಿವೆ. ಹಾಗಾಗಿ ನಾವು ನಮ್ಮ ಉತ್ತಮ ಬದುಕಿಗೆ ಆರೋಗ್ಯವೇ ಸಂಪತ್ತು, ನೆರೆಹೊರೆಯವರೊಂದಿಗೆ ಉತ್ತಮ ಸ್ನೇಹ ಸಂಬಂಧಗಳಿಂದ ಸಾಮರಸ್ಯ ಜೀವನ ಸಾಗಿಸಲು ಸಹಕಾರಿಯಾಗುತ್ತದೆ. ಆಸ್ತಿ ಸಂಪತ್ತು ಸ್ಥಿರವಲ್ಲ ಎಂಬುದನ್ನು ಮನಗಾಣಬೇಕಾಗಿದೆ ಮತ್ತು ಶರಣರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂದರು. ಅನುಭವ ಮಂಟಪದ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಈ ಸತ್ಕಾರ್ಯದಲ್ಲಿ ರಾಯಚೂರಿನ ನಾಗರಿಕರು, ಬಸವ ಅಭಿಮಾನಿಗಳು ತನು ಮನದಿಂದ ಸೇವೆ ಸಲ್ಲಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಒಂದು ಶರಣ ಚಿಂತನೆಯನ್ನು ಜನಮಾನಸದಲ್ಲಿ ಉಳಿಸಬೇಕು, ಅದನ್ನು ಚಿಂತನೆಯನ್ನು ಹಚ್ಚಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು
ನಿರಂತರವಾಗಿ 54 ಗೋಷ್ಠಿಗಳನ್ನು ಇವತ್ತು ನಡೆಸ್ತಾ ಇದ್ದೀವಿ. ಇದರಲ್ಲಿ ಭಾಳಷ್ಟು ಉಪನ್ಯಾಸಕರುಗಳು, ಬುದ್ಧಿಜೀವಿಗಳು, ವಿಚಾರವಂತರು ಇವತ್ತೆಲ್ಲ ಹಲವಾರು ಗೋಷ್ಠಿಗಳನ್ನು ನಡೆಸಿಕೊಟ್ಟು ಇಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ಶರಣರ ವಿಚಾರಗಳು ಈ ಒಂದು ಸಮಾಜಕ್ಕೆ ಭಾಳ ಅವಶ್ಯವಾಗಿವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶರಣ ಚಿಂತನೆಯಲ್ಲಿ ಇವತ್ತು ಉಪನ್ಯಾಸಕರು ಭಾಳ ವಿಶೇಷವಾಗಿ ಅವರು ಸಿದ್ದನಗೌಡರು ಕಳೆದ ಬಾರಿ ಅವರು ಬಂದಿದ್ದರು, ಅವರಿಗೆ ಸಮಯದ ಒಂದು ಅಭಾವ ಇತ್ತು. ಹೀಗಾಗಿ ಇವತ್ತು ಅವರು ಭಾಳ ನಾವು ಮೊದಲೇ ಒಂದು ವಾರದಿಂದಲೇ ಅವ್ರಿಗೆ ಸಾರ್ ಫೋನ್ ಮಾಡಿ ಕೇಳಿದಾಗ ಇಲ್ಲ ನಾನು ಬರ್ತೀನಿ ಅಂತೇಳಿ ಅವರು ತಮ್ಮ ಒಂದು ವಿಷಯನ ತಯಾರಿ ಮಾಡಿಕೊಂಡು ಭಾಳ ತಯಾರಿಯಲ್ಲಿದ್ದಾರೆ. ಅವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ನೀಡೋ ಮುಖಾಂತರ ಹೆಚ್ಚು ಮಾತಾಡಬೇಕು, ಅವ್ರ ವಿಚಾರಗಳನ್ನು ನಾವು. ಬಾದ್ಮಿ ಅಮಾವಾಸ್ಯೆ ಅನ್ನದಾಸೋಹಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಮಲ್ಲಪ್ಪ ಗೌಡ, ಮಾಲಿ ಪಾಟೀಲ್, ಭೀಮಣ್ಣ ಮನ್ಸ್ಲಾಪುರ, ಕೆ ನಿಂಗಯ್ಯ, ಮುನ್ನೂರುವಾಡಿ ಶಾಲೆ ಮುಖ್ಯೋಪಾಧ್ಯಾಯರಾದ ಶಿವಕುಮಾರ್, ಡಾಕ್ಟರ್ ಅರುಣಾ ಹಿರೇಮಠ್, ಅನ್ನದಾಸೋಹಿಗಳ ಸಂಯೋಜಕರಾದ ಚಂದ್ರಶೇಖರ್ ಎಕ್ಲಾಸ್ಪುರ್ ಉಪಸ್ಥಿತರಿದ್ದರು. ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರು ನಿರಂತರವಾಗಿ ತಮ್ಮ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಕೊಳ್ಳಲು ಮುಂದಾಗಬೇಕು ಮತ್ತು ಸುತ್ತಮುತ್ತಲಿನ ಜನರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದು ವಿಜಯ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಮುಖ್ಯಸ್ಥ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ಅವರು ಇಂದು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿ, ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಹೃದಯದ ಮೇಲೆ, ಮೆದುಳಿನ ರಕ್ತನಾಳಗಳ ಮೇಲೆ, ಕಿಡ್ನಿಗಳ ಮೇಲೆ, ಕಾಲಿನ ರಕ್ತನಾಳಗಳ ಮೇಲೆ ಹಾಗೂ ಕಣ್ಣಿನ ದೃಷ್ಟಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಅಧಿಕ ರಕ್ತದೊತ್ತಡ ಕಾಯಿಲೆ ಮುಂಚಿತವಾಗಿ ಲಕ್ಷಣಗಳು ಕಾಣಿಸುವುದಿಲ್ಲ. ನಿರಂತರವಾಗಿ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರಬೇಕು ಎಂದು ತಿಳಿಸಿದರು. ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಪಾಸಣೆ ಮಾಡಿಸಿ ಸಾಲುಗಟ್ಟಿ ನಿಂತಿದ್ದರು. ಪಾಶ್ಚಾತ್ಯ ದೇಶಕ್ಕೆ ನೋಡಿದರೆ ಭಾರತದಲ್ಲಿ ಹೃದಯಾಘಾತ ಆಗೋ ಚಾನ್ಸ್ ಸ್ವಲ್ಪ ಜಾಸ್ತಿ. ಅದಾದರೆ ಹಲವಾರು ಕಾರಣಗಳು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಅದು ಒಂದು ಸಕ್ಕರೆ ಕಾಯಿಲೆ ಆಗಿರ್ಬೋದು. ಸಕ್ಕರೆ ಕಾಯಿಲೆ ಆದರೆ ಇದ್ದರೆ ಹೃದಯಾಘಾತ ಆಗೋ ಚಾನ್ಸು ಸುಮಾರು 5 ಪಟ್ಟು ಹೆಚ್ಚಾಗುತ್ತೆ. ಅದಲ್ಲದೆ ನೆಕ್ಸ್ಟು ಇಂಪಾರ್ಟೆಂಟ್ ಕಾರಣ ಏನಂತಂದರೆ ಅಧಿಕ ರಕ್ತದ ಒತ್ತಡ. ಅಂದರೆ ನಾವೆಲ್ಲ ಮಾತಾಡಬೇಕಂತಂದರೆ ಬಿ ಪಿ ಇದೆ ಅಂತ. ಬಿ ಪಿ ಎಲ್ಲರಿಗೂ ಒಂದು ನಾರ್ಮಲ್ ರೇಂಜಿಗೆ ಇದ್ದೇ ಇರುತ್ತೆ. ಬಟ್ ಅದು ಜಾಸ್ತಿ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ನು, ಅಧಿಕ ರಕ್ತದ ಒತ್ತಡ ಆಯ್ತಂದರೆ ಅದರಿಂದಾಗಿ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಹೃದಯಾಘಾತ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಬ್ರೈನ್ ಸ್ಟ್ರೋಕ್ ಆಗಿ ಪಾರ್ಶ್ವವಾಯು ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಇವೆಲ್ಲ ಹಲವಾರು ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ತೂಕ ಜಾಸ್ತಿ ಇದ್ದರೆ, ಡೈಲಿ ವ್ಯಾಯಾಮ ಮಾಡದೇ ಇದ್ದರೂ ಕೂಡ ಹೃದಯಾಘಾತ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಆ ಹೈಪರ್ ಟೆನ್ಷನ್ ಅನ್ನೋದು ಅದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ. ಸೈಲೆಂಟ್ ಅಂತ ಯಾಕಂತೀವಿ ಅಂತಂದರೆ, ಈಗ ಬಿ ಪಿ ಬಂದರೆ ನಮಗೆ ಗೊತ್ತೇ ಇರೋದಿಲ್ಲ. ನಮಗೆ ಬಿ ಪಿ ಬಂದಿದೆ, ಜ್ವರ ಬಂದರೆ ನೀವು ಹೋಗಿ ತೋರಿಸ್ಕೋತೀರಿ. ಬಿ ಪಿ ಬಂದರೆ ಗೊತ್ತೇ ಆಗೋದಿಲ್ಲ. ಯಾವಾಗ ಅದು ಬಿ ಪಿ ತುಂಬ ಜಾಸ್ತಿಯಾಗಿ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಬಿ ಪಿ ಜಾಸ್ತಿ ಇದೆ ಅಂತ. ನಾವು ಎಷ್ಟೋ ಜನರು ಹಾಸ್ಪಿಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ತಾರೆ, ಆವಾಗ ನೋಡಿದ್ರೆ ಬಿ ಪಿ 200 ಇರುತ್ತೆ. ಬಟ್ ಮೊದಲೇ ಅವರು ಅದನ್ನು ಬಿ ಪಿ ತೋರಿಸ್ಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇನ್ನು ಒಂದು ಈ ವಿಶ್ವದಲ್ಲಿ ಸುಮಾರು 20% ಜನರಿಗೆ ಬಿ ಪಿ ಇದೆ. ಅಂದರೆ 10ರಲ್ಲಿ ನಾವು ಒಂದು 50 ಮಂದಿ ಇದ್ದೀವಿ. ಇದರಲ್ಲಿ ನಾವೆಲ್ಲರೂ ಬ್ಲಡ್ ಪ್ರೆಷರ್ ನೋಡಿದ್ರೆ ಇದರ ಒಂದು 50ರಲ್ಲಿ ಒಂದು 10 ಜನರಿಗೆ, ಅಂದರೆ 20% ಜನರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಅದು ನಮಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ? ನಾವು ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಬೇಕು. ವರ್ಷಕ್ಕೊಮ್ಮೆ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಾ ಇದ್ದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಕಂಟ್ರೋಲ್ ಮಾಡಿಕೊಂಡ್ರೆ ಅದರಿಂದಾಗಿ ಅದು ದುಷ್ಪರಿಣಾಮ ಕಡಿಮೆ ಆಗುತ್ತೆ, ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾಗೋಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಕಾರಣ ಅಂತಂದರೆ ನಾವು ಎಷ್ಟು ಉಪ್ಪು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್. ನಾವಂತೀವಿ ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅಂದ್ಕೊಂಡು ಉಪ್ಪು ತಿಂತೀವಿ. ಬಟ್ ಉಪ್ಪು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ನಾವು ಉಪ್ಪು ತಿನ್ನೋದನ್ನು ಕಡಿಮೆ ಮಾಡಿದರೆ ಪ್ರತಿ ವರ್ಷಕ್ಕೆ 20. ಲಿಂಗ್ಸುಗೂರು ಪಟ್ಟಣದ ಬಸವಸಾಗರ ಕ್ರಾಸ್ ತೀರದ ಸಿದ್ದರಾಮೇಶ್ವರ ಶಾಲೆ ಬಳಿ ತನ್ನ ಅಣ್ಣನನ್ನು ಮಲಗಿರುವಾಗ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಘಟನೆ ಶನಿವಾರ ಸಂಜೆ ನಡೆದಿದೆ. ಬಸವರಾಜ್ ವಾಸುದೇವ 32 ವರ್ಷ ಕೊಲೆಯಾದ ವ್ಯಕ್ತಿ.
ಬಸವರಾಜ ದಿನಾಲೂ ಕುಡಿದು ಬಂದು ತನ್ನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದನು. ಈ ವಿಚಾರವಾಗಿ ಬೇಸರಗೊಂಡ ಆತನ ತಮ್ಮ ಶ್ರೀಧರ್ 27 ವರ್ಷ ಕೊಲೆ ಮಾಡಿರುವುದಾಗಿ ಆತನ ತಂದೆ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಆರಕ್ಷಕ ನಿರೀಕ್ಷಕ ಹೊಸಕೆರೆಪ್ಪ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಬೆಳವಣಿಗೆಗೆ, ಸಮಾಜದ ಬೆಳವಣಿಗೆಗೆ ಸಹಕಾರಿ ಎನ್ಎಸ್ ಬೋಸರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಬಡ್ತಿಯಲ್ಲಿ ಛಲವಾದಿ ಅನ್ಯಾಯ. ಬಡ್ತಿ ಬಿಂದು ಬದಲಿಸದಿದ್ದರೆ ಕಾನೂನು ಹೋರಾಟ. ರವೀಂದ್ರನಾಥ್ ಪಟ್ಟಿ. ಪ್ರಿನ್ಸೆಸ್ ಫಾತಿಮಾ ಶಾಲೆಯಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸಚಿವ ಎನ್ಎಸ್ ಬೋಸರಾಜ್ ಚಾಲನೆ. ಪೊಲೀಸರೊಂದಿಗೆ ಪತ್ರಕರ್ತರ ಕ್ರಿಕೆಟ್ ಪಂದ್ಯ. ಪತ್ರಕರ್ತರ ತಂಡಕ್ಕೆ ಜಯ. ಉತ್ತಮ ಆರೋಗ್ಯಕ್ಕೆ ಶರಣರ ಚಿಂತನೆಗಳು ದಾರಿದೀಪ. ರಾಮನಗೌಡ ಯಗ್ನೂರು. ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಆರೋಗ್ಯ ರಕ್ಷಣೆ ಸಕಾಲಕ್ಕೆ ಪರೀಕ್ಷೆ ಮಾಡಿಕೊಳ್ಳಿ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಮತ್ತು ಲಿಂಕ್ಸ್ಕೂರಿನಲ್ಲಿ ತಮ್ಮನಿಂದಲೇ ಅಣ್ಣನ ಕೊಲೆ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.